ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರು. ಇತ್ತೀಚೆಗೆ ಒಂದು ಸುದ್ದಿ ಹಬ್ತಾ ಇದೆ. KL ರಾಜಣ್ಣ ವಜಾ ಆಗಿದ್ದರು ಮತ್ತು ಮರಳಿ ಸಂಪುಟ ಸೇರ್ತಾರಾ ಅನ್ನೋ ಪ್ರಶ್ನೆ. ಅದು ತುಮಕೂರಿನಲ್ಲಿ ನೀಡಿದಂಥ ಇಂಟರ್ವ್ಯೂ ಅಂದ್ರಲ್ಲ, ಅವರು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ, ಯಾಕೆ ಮರಳಬಾರ್ದು, ಇದೇ ಅವಧಿಯಲ್ಲಿ ಯಾಕೆ ಮರಳಬಾರ್ದು ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಇದ್ದಾರೆ, ನಾನು ಮರಳ್ತೀನಿ ಅಂತೇಳಿ. ಆದರೆ ಇದರ ಅರ್ಥ ಇಲ್ಲಿವರೆಗೆ ಏನೇನೋ ಚರ್ಚೆಗಳಾಗ್ತಾಯಿತ್ತು. BJPಗೆ ಹೋಗ್ತಾರಾ, ಸೇರ್ತಾರಾ, 4 ಮಂದಿ ನೋಡ್ಕೊಂಡು ಹೋಗ್ತಾರಾ, ಜೊತೆ ಸತೀಶ್ ಜಾರಕಿಹೊಳಿ ಹೋಗ್ತಾರಾ, ಮತ್ತೇನೇನೋ ಸುದ್ದಿ ಒಳಗೆ ಬುದ್ಧಿ ಒಪ್ಪಿದ್ದು. ಬಟ್ ಅವ್ರನ್ನ ಸಮೀಪದಿಂದ ಬಲ್ಲಂಥ ಜನ ಮಾತ್ರ ಅದು ನಂಬಿರಲಿಲ್ಲ. ಯಾಕಂತಂದ್ರೆ ಒಂದನೇದು ಸಿದ್ದರಾಮಯ್ಯರ ಅತ್ಯಂತ ಆತ್ಮೀಯ ಮನುಷ್ಯರವರು. ಇವರು ಉಳಿಸುವ ಸಲ ಹರಸಾಹಸವನ್ನು ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಆದರೆ ಒಂದು ಸ್ವಲ್ಪ ನಾಲಿಗೆ ಎಡವಟ್ಟಾಗಿದ್ದೆ, ಒಂದು ಸ್ವಲ್ಪ ತೊಂದರೆ ಆಯಿತು. ಸಾಕಷ್ಟು ಪ್ರಯತ್ನ ಮಾಡಿದರು ಸಿದ್ದರಾಮಯ್ಯ, ಅದೆಲ್ಲ ಗೊತ್ತಿದ್ದಿದ್ದು ಮಾತದ ಅವ್ರಿಗೆ. ಹೀಗಾಗಿ BJPಗೂ ಮಾತೇ ಇಲ್ಲ. ಅದೇ ಕಾಲಕ್ಕೆ ಸಿದ್ದರಾಮಯ್ಯರ ಪರವಾಗಿಂದ ಭಾಳ ಒಳ್ಳೆಯ ಮನಸ್ಸು, ಅವ್ರು ಹೊಂದ್ಕೊಂಡಿದ್ದಾರೆ, ಹೊಂದಾಣಿಕೆ ಇದ್ದವರಲ್ಲ, ಮತ್ತು ಅವ್ರು ಸದಾ ಬೆಂಬಲಿಸ್ತಾ ಬಂದವರು ಇದ್ದಾರೆ. ಹೀಗಾಗಿ ಅವ್ರಿಗೊಂದು ಕಾನ್ಫಿಡೆನ್ಸ್ ಇದೇ ಓದಿಲ್ಲ, ಮತ್ತು ಮರಳಿ ಕ್ಯಾಬಿನೆಟಿಗೆ ಬರ್ತೀನಿ, ನಾನು ಮಿನಿಸ್ಟರ್ ಆಗ್ತೀನಿ ಅನ್ನೋಂಥ ಒಂದು ವಿಶ್ವಾಸ ಆಗಲಿ. ಯಾಕಂತಂದ್ರೆ ಈಗ ಸಹಕಾರ ಖಾತೆಯನ್ನು ಇಟ್ಕೊಂಡಂಥವ್ರು ತಮಗೆ ಸಾಧ್ಯ ಕೆಲಸ ಮಾಡ್ತಾ ಹೊರಟಿದ್ದಾರೆ. ಸರಿಯೋ ತಪ್ಪೋ ಆಗಿರ್ಬೋದು. ಅವ್ರನ್ನ ಇಲ್ಲಿವರೆಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಮಾಡಿದ್ದೇನಮ್ಮ ಅಂದ್ರೆ ಅವ್ರು ನಾಲಿಗೆ ಮೇಲೆ ಮಾತಾಡೋದು ಏನೇನೋ ಮಾತಾಡ್ತಾ ಇರ್ತಾರೆ, ಸ್ವಲ್ಪ ಆವೇಗಕ್ಕೆ ಒಳಗಾಗ್ತಾ ಇರ್ತಾರೆ. ಮಾತಾಡಿದ ಕೆಲವೊಮ್ಮೆ ಸಾಧನೆ ಮಾಡೋದ ಹೋಗುವಂಥ ಪ್ರಸಂಗಗಳು ಬರ್ತಾವೆ. ನಿಮಗೆ ಗೊತ್ತದ, ಆ ಒಂದು ಹನಿ ಟ್ರ್ಯಾಪಲ್ಲಿ ಇದ್ದಿರ್ಬೋದು, ನಡೆದಿಲ್ಲ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ, ಆದರೆ ಪ್ರೂವ್ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಅದ್ರ ಬಗ್ಗೆ ಎಷ್ಟೊಂದು ಮಾತುಗಳದು ಏನದು ನಿಮಗೆ ಗೊತ್ತಿದೆ. ಮತ್ತು ಪ್ರತಿ ಸಲ ನಾವು DK ಅವ್ರ ಎದುರಿಗೆ ಬಂದ ಎಲ್ಲವ್ರಿವರ ಸಿದ್ದರಾಮಯ್ಯರ ಮಾತು ಬಂದ ತಕ್ಷಣ ರಾಜೀನಾಮೆಗಳು 2 ವರ್ಷ ಅಂತ ತಕ್ಷಣ ಇಲ್ಲ, 5 ವರ್ಷದ ಮಾತದು